ಮತ್ತೆ ಅಂತ ಏನಿಲ್ಲ. ನಾನು ನೀನಾಸಮ್ಮಿಂದ ಓದಿ ಹೊರಗಡೆ ಬಂದ ಮೇಲೆ ಸಾಕಷ್ಟು ಥಿಯೇಟ್ರಲ್ಲಿ ಕೆಲಸ ಮಾಡ್ತಾನೆ ಸೀರಿಯಲ್ ಮಾಡೋಕ್ಕೆ ಶುರು ಮಾಡಿದೆ. ಎಲ್ಲ ಮಾಡಿದ್ದು ಒಳ್ಳೊಳ್ಳೆ ನಿರ್ದೇಶಕರ ಕೈ ಕೆಳಗಡೆ, ಅಂದರೆ TN ಸೀತಾರಾಮ್ ಅವರು, ಸೇತುರಾಮ್ ಅವರು, ಆಮೇಲೆ ರವಿಕಿರಣ್ ಅವರ ಪ್ರೊಡಕ್ಷನ್ಸಲ್ಲಿ ಕೆಲಸ ಮಾಡಿದೆ ನಾನು, ಮಣಿಪಾಲ್ ಎಂಟರ್ಟೈನ್ಮೆಂಟ್ಸಲ್ಲಿ ಕೆಲಸ ಮಾಡಿದೆ ನಾನು. ಸೊ ಈ ಥರ ಒಂದಷ್ಟು ಅಭಿರುಚಿ ಇರುವಂತಹ ಒಳ್ಳೆ ಕಾನ್ಸೆಪ್ಟ್ಸ್ ಇರುವಂಥ ಸೀರಿಯಲ್ಸ್ ಮಾಡಿದೆ. ಜೊತೆಗೆ ಸಿನಿಮಾನೂ ಮಾಡಿದೆ, ಜೊತೆಗೆ ರಂಗಭೂಮಿನೂ ಮಾಡ್ತಾನೆ ಬಂದೆ, ಎಲ್ಲೂ ನಿಲ್ಲಿಸಿಲ್ಲ ರಂಗಭೂಮಿ. ಸೊ ಈಗ ಕೂಡ ನಮ್ಮದೇ ತಂಡ ರಂಗರಥ ಮಾಡಿದಾಗಿಂದ ಸ್ವಲ್ಪ ರಂಗರಥವನ್ನು ಸ್ವಲ್ಪ ಪವರ್ಫುಲ್ ಮಾಡಬೇಕಲ್ಲ, ಹಾಗಾಗಿ ಹೆಚ್ಚು ರಂಗರಥದ ಕೆಲಸವನ್ನು ರಂಗಭೂಮಿಯಲ್ಲಿ ಮಾಡ್ತಾ ಕೆಲವೊಂದು ಇಷ್ಟ ಆಗುವಂಥ ಸಿನಿಮಾಗಳು, ಆಮೇಲೆ ಒಳ್ಳೆ ಮುದ ನೀಡುವಂತಹ ಸಿನಿಮಾಗಳಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಇತ್ತೀಚೆಗೆ ಮಾಡಿದ್ದು ರಕ್ಷಿತ್ ಶೆಟ್ಟಿಯವರ ಬ್ಯಾಚುಲರ್ ಪಾರ್ಟಿ ಮಾಡಿದೆ ನಾನು. ಆಮೇಲೆ ಈಗ ರಿಲೀಸ್ಗೆ ನಿಂತಿದೆ ನೋಡಿದವರು ಏನಂತಾರೆ ಅಂತ, ಇವರು ನವೀನ್ ಮಾಡಿದ್ದಾರೆ ಅದರಲ್ಲಿ ಲೀಡಾಗಿ. ಆಮೇಲೆ ಮುಂದೆ ಇನ್ನೊಂದು ತರ್ಕ ಅಂತ ಸಿನಿಮಾ ಮಾಡ್ತಿದ್ದೀನಿ, ಅದರಲ್ಲಿ ಪೊಲೀಸ್ ಆಫೀಸರ್, ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಕೆಲಸ ಪಾತ್ರ ಮಾಡ್ತಾ ಇದ್ದೀನಿ ಅದರಲ್ಲಿ. ಬಟ್ ಸಿನಿಮಾ ಆಗಲಿ, ಸೀರಿಯಲ್ಲು, ರಂಗಭೂಮಿ ಇದು ಯಾವುದು ಬೇರೆ ಅಲ್ಲ. ಅದರಲ್ಲಿ ರೇಷಿಯೋ ಅಷ್ಟೇ ಚೇಂಜ್ ಆಗುತ್ತೆ. ರಂಗಭೂಮಿಗೆ ವೈಡರ್ ರೇಷಿಯೋ, ಸಿನಿಮಾಗೆ ಇನ್ನೂ ದೊಡ್ಡ ರೇಷಿಯೋನೇ. ಬಟ್ ಒಂದು ಸಣ್ಣ ಪಿನ್ ಹೋಲ್ ಕ್ಯಾಮ್ರಾ ಒಳಗಡೆ ನಾವು ಇರ್ತೀವಿ ಅಷ್ಟೇನೆ. ಆದರೆ ಪ್ರೇಕ್ಷಕರೆಲ್ಲರೂ ಒಂದೇನೇ. ನಾವು ಏನು ಕೊಡ್ತೀವಿ, ನಾವು ಏನು ಉಣಬಡಿಸ್ತೀವಿ, ಅವ್ರು ಅದನ್ನು ಸ್ವೀಕಾರ ಮಾಡ್ತಾ ಇರ್ತಾರೆ. ಹಾಗಾಗಿ ಮಾಧ್ಯಮ ಎಲ್ಲವೂ ಒಂದೇ, ನಾನು ಅದರಲ್ಲೇನೂ ಡಿಫ್ರೆನ್ಸ್ ಮಾಡೋದಿಲ್ಲ. ರಂಗಭೂಮಿಯಲ್ಲಿ ಕೆಲಸ ಮಾಡೋದು ಭಾಳ ಖುಷಿ, ಯಾಕಂದರೆ ಇಲ್ಲಿ ನಮ್ಮದು ಜಾಸ್ತಿ ಸ್ವಂತಿಕೆ ಇರುತ್ತೆ. ಸ್ವಂತದ್ದು ಜಾಸ್ತಿ ಹಾಕ್ಬೋದು, ಮತ್ತು ಸ್ವಾತಂತ್ರ್ಯ ಜಾಸ್ತಿ ಇರುತ್ತೆ. ಸ್ವಂತಿಕೆ ಮತ್ತು ಸ್ವಾತಂತ್ರ್ಯ ಜಾಸ್ತಿ ಇಲ್ಲಿ. ಸಿನಿಮಾಗೆ ಒಂದು ಚೌಕಟ್ಟಿದೆ, ಸೀರಿಯಲ್ಗೆ ಒಂದು ಚೌಕಟ್ಟಿದೆ, ಅದು ಕೇಟರ್ ಮಾಡೋ ಆಡಿಯನ್ಸ್ ಬೇರೆ. ನಮಗೂ ನಾವು ಮಾಡೋ ಬೇರೆ ಬೇರೆ ನಾಟಕಗಳು, ಬೇರೆ ಬೇರೆ ಸ್ಟೈಲಿಶ್ ನಾಟಕ ಮಾಡ್ತೀವಿ, ಅಂದರೆ ಹಿಸ್ಟಾರಿಕಲ್ ಮಾಡ್ತೀವಿ, ಆಮೇಲೆ ಏನು ಪೌರಾಣಿಕ ನಾಟಕಗಳನ್ನ ಮಾಡ್ತೀವಿ, ಆಮೇಲೆ ಸಾಮಾಜಿಕ ನಾಟಕಗಳನ್ನು ಮಾಡ್ತೀವಿ. ಅಂದರೆ ಎಲ್ಲ ಥರದ್ದು ಇದೆ ವೆರೈಟೀಸು. ನಿಮ್ಗೆ ಯಾವ್ದು ಬೇಕು, ಇಲ್ಲಿ ಈ ಪ್ರದೇಶಕ್ಕೆ ಯಾವ್ದು ಬೇಕು, ಈ ಟೈಮಿಗೆ ಯಾವ್ದು ಬೇಕು, ಈ ಫೆಸ್ಟಿವಲ್ಗೆ ಯಾವ ಥರದ ನಾಟಕ ಬೇಕು, ಅದ್ರ ಮೇಲೆ ನಾವು ನಾಟಕಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ.